Hi guys, good morning. Welcome to my first YouTube video. ಇದು ನನ್ನ ಫಸ್ಟ್ ವಿಡಿಯೋ ನನ್ನ ಚಾನಲಲ್ಲಿ. ಈ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ಸ್, ಹಾಲ್ಸ್, ರಿವ್ಯೂಸ್ ಆ್ಯಂಡ್ ಬೇರೆ ಬೇರೆ ಥರಗಳ ವಿಡಿಯೋ ಮಾಡ್ತೀನಿ. ಇವತ್ತಿನ ದಿನ ಶುರು ಆಗಿದೆ ಬೆಳಗ್ಗೆ. ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಇನ್ನೂ ಎಲ್ಲ ಸಿಂಪಲ್ಲಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸೊ ಅದರ ಪ್ರಿಪರೇಷನ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಚೀಸು ಮತ್ತು ಮೇಯೋನೀಸ್ ಇದೆಲ್ಲ ಹಾಕಿಬಿಟ್ಟು ಬ್ರೆಡ್ ಸ್ಪ್ರೆಡ್ ಮಾಡಿ ತವಾದಲ್ಲಿ ಇನ್ನು ಸುಮ್ಮನೆ ಬಟರ್ ಜೊತೆಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹೆಸರು ಬಂದು ಚೈತ್ರ ಅಂತ. ನಾನು ಇರೋದು ಮಂಗಳೂರಲ್ಲಿ, ಆದರೆ ಹುಟ್ಟಿ ಬೆಳೆದದ್ದು ಎಲ್ಲ ಮಂಗಳೂರು. ಇಲ್ಲಿ ನಾನು ಫ್ಯಾಮಿಲಿ ಮತ್ತು ನನ್ನದು 9 ಮಂತ್ಸ್ ಮಗು ಜೊತೆಗೆ ಬೆಂಗಳೂರಲ್ಲಿದ್ದೀನಿ, ಹಸ್ಬೆಂಡ್ ಮತ್ತು ಮಾವನ ಜೊತೆಗೆ. ಸೊ ನಮ್ಮದು ಬಂದು ಇಂಟರ್ ರಿಲೀಜನ್ ಮ್ಯಾರೇಜ್. ಮುಂದಿನ ದಿನಗಳಲ್ಲಿ ನಿಮಗೆ ಬ್ಲಾಗ್ಸ್ಗಳಲ್ಲಿ ಗೊತ್ತಾಗುತ್ತೆ. ಈಗ ನನ್ನ ಮಗುಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. 9 ಮಂತ್ಸ್ ಗರ್ಲ್ ಬೇಬಿ. ಓಟ್ಸ್ ತೊಗೊಂಡಿದ್ದೀನಿ. ಇದು ರೋಸ್ಟೆಡ್ ಓಟ್ಸ್ ಪೌಡರ್ ನಾನೇ ಮನೇಲಿ ಮಾಡ್ಕೊಂಡಿರೋದು. ಅದಕ್ಕೆ ಒಂದು ಹಾಫ್ ಆ್ಯಪಲ್ ಹಾಕಿ ಎರಡನ್ನ ಬಾಯ್ಲ್ ಮಾಡ್ತಾಯಿದ್ದೀನಿ. ಕುಕ್ ಆಗೋ ತನಕ ಬಾಯ್ಲ್ ಮಾಡಿ ಮತ್ತೊಂದು ಬ್ಲೆಂಡರ್ ಹಾಕಿ, ಯಾಕಂದರೆ ಆ್ಯಪಲ್ ಫೈನ್ ಆಗಲಿ ಅಂತ. ಮತ್ತು ಊಟ ಆಗಿ ಸ್ವಲ್ಪ ಹೊತ್ತಾದಮೇಲೆ ಅವ್ರಿಗೆ ನಾನು ಸ್ನಾನ ಮಾಡಿಸ್ತೀನಿ. ನಾನು ಟಬ್ ಯೂಸ್ ಮಾಡ್ತೀನಿ ಸ್ನಾನ ಮಾಡಿಸೋಕ್ಕೆ. ಮತ್ತು ಸ್ನಾನ ಆದಮೇಲೆ ನಾನು ಇಲ್ಲಿ ನನ್ನ ಹಸ್ಬೆಂಡ್ ಅವರಿಗೆ ಮಾಯ್ಶ್ಚರೈಸರ್ ಎಲ್ಲ ಹಾಕ್ತಾಯಿದ್ದಾರೆ. ಜಸ್ಟ್ ಬಾಡಿ ಮಾಯ್ಶ್ಚರೈಸರ್ ಮತ್ತು ಫೇಸ್ ಮಾಯ್ಶ್ಚರೈಸರ್ ಹಾಕ್ತೀನಿ. ಮತ್ತು ಇಲ್ಲಿ ನಾನು ಅವಳ ವೈಟಮಿನ್ಸ್ ಮತ್ತು ಅಯನ್ ಸಪ್ಲಿಮೆಂಟ್ಸ್ ಕೊಡ್ತಾಯಿದ್ದೀನಿ. ಈಗ ಅವಳು ಸ್ವಲ್ಪ ಹೊತ್ತು ನ್ಯಾಪ್ ತಗೊಳ್ತಾಳೆ. ನಾನು 5 AM to 2 PM ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನಾನು ಲಂಚ್ ಪ್ರಿಪೇರ್ ಮಾಡಬೇಕು ಅಂತ ಇವತ್ತೇನಾದರೂ ಸಿಂಪಲ್ ಮಾಡೋಣ ಅಂತ. ಯಾಕಂದರೆ ದಿನ ತುಂಬ ಹೆಕ್ಟಿಕ್ ಆಗಿದೆ. ವಾಕ್ ಇಬ್ಬರು, ಈವನ್ ಹಸ್ಬೆಂಡು ವರ್ಕ್ ಫ್ರಮ್ ಹೋಮ್. ಸೊ ಮೀಟಿಂಗ್ಸ್ ಮಂಡೇ ಅಲ್ವಾ, ಸೊ ಮೀಟಿಂಗ್ಸ್ ಅದು ಇದು ಇರುತ್ತೆ ಅಂತ ಒಂದು ಸಿಂಪಲ್ ಆಗಿರೋ ಲಂಚ್ ಮಾಡೋಣ ಅಂತ ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ಪೊಟ್ಯಾಟೊ ಕರಿ, ಸ್ವಲ್ಪ ಸೆಮಿ ಗ್ರೇವಿ ಥರ, ಮತ್ತು ಅದ್ರ ಜೊತೆಗೆ ದೋಸೆ. ಇಲ್ಲಿ ನಾನು ಸುಮ್ಮನೆ ಎರಡು ಚಿಲ್ಲಿ, ಒಂದು ಆನಿಯನ್ ಮತ್ತು 2 ಟೊಮ್ಯಾಟೊ, 3 ನಾನಿಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಹೀಟ್ ಆದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗು ಮತ್ತು 2 ಗ್ರೀನ್ ಚಿಲ್ಲೀಸ್ ಮತ್ತು ಕರಿಬೇವು ಸೊಪ್ಪು ಮಾಡಿ ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಅದು ಕಲರ್ ಚೇಂಜ್ ಆದ ತಕ್ಷಣ ಆನಿಯನ್ಸ್ ಹಾಕಿಬಿಟ್ಟು ಆನಿಯನ್ಸ್ನು ಸ್ವಲ್ಪ ಫ್ರೈ ಮಾಡಬೇಕು. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋ ಟೊಮ್ಯಾಟೋಸ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದಾದಮೇಲೆ ಅರಿಶಿನ, ಗ್ರೀನ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ
ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗಬೇಕು. ಆಮೇಲೆ ಪೊಟ್ಯಾಟೊ ಕಟ್ ಮಾಡಿರೋ ಪೊಟ್ಯಾಟೋಸ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೀರು ಹಾಕಿ ಎಷ್ಟು ನಿಮಗೆ ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ ಇಡಿಸ್ಬಿಟ್ಟು ಕುಕ್ಕರ್ ಸೀಟಿ ಕೊಡಬೇಕು. ಅದಕ್ಕೆ ಒಂದು 2 ಸೀಟಿ ಕೊಟ್ಟು ಅಷ್ಟೇ ಬಂದ್ ಮಾಡಿ ಒಂದು 15 ಮಿನಿಟ್ಸ್. ಇಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ. ಇದು ಹಿಟ್ಟು ನಾವು ರೆಡಿಮೇಡ್ ತಂದಿರೋದು. ಕೆಲವೊಂದು ಸಲ ಮನೇಲಿ ಮಾಡ್ತೀವಿ, ಕೆಲವೊಂದು ಸಲ ರೆಡಿಮೇಡು ಪ್ಯಾಕೆಟಿಂದ ತೊಗೊಂಡು ಬರ್ತೀವಿ. ಇಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ ಆಫ್ಟರ್ನೂನ್ ಲಂಚ್ಗೆ. ಸೊ ಕಾಸ್ಟ್ ಐರನ್ ತವಾದಲ್ಲಿ ದೋಸೆ ಚೆನ್ನಾಗಿ ಬರುತ್ತೆ. ಸೊ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಂದು ಲಂಚ್ ರೆಡಿ ಆಗಿದೆ, ದೋಸೆ ಮತ್ತು ಪೊಟ್ಯಾಟೊ ಕರಿ, ಸಿಂಪಲ್ ಆಗಿರೋ ಲಂಚ್. ಇಲ್ಲಿ ನನ್ನ ಮಗುಗೆ ಲಂಚ್ ರೆಡಿ ಮಾಡ್ತಾಯಿದ್ದೀನಿ. ಇದು ಸೆರ್ಲ್ಯಾಕ್ ಮಿಕ್ಸ್ ನಾನೇ ಮನೇಲಿ ಮಾಡಿರೋದು. ಇದು 2 ಸ್ಪೂನ್ಸ್ ಹಾಕಿ ನೀರಲ್ಲಿ ಲಮ್ಸ್ ಎಲ್ಲ ತೆಗೆದುಬಿಟ್ಟು ಬಾಯ್ಲ್ ಮಾಡಿ ಕುಕ್ ಮಾಡ್ತೀನಿ. ಒಂದು ಸ್ವಲ್ಪ ಕುಕ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಬೋದು. ಸೊ ಇದನ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಮಗುಗೆ ಲಂಚ್ಗೆ. ಸೊ ನೋಡಿ, ತಿಕ್ನೆಸ್ ಈ ಥರ ಬರಬೇಕು. ಒಂದು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇಲ್ಲಿ ನಾನು ಇವತ್ತು ಬಾಲ್ಕನಿಯಲ್ಲಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅವಳಿಗೆ. ರಾತ್ರಿ ಡಿನ್ನರ್ಗೆ ನಾನೊಂದು ಸಿಂಪಲ್ ದಾಲ್ ಮಾಡ್ತಾಯಿದ್ದೀನಿ. ಇದು ಮಸೂರ್ ದಾಲ್, ಆನಿಯನ್, ಟೊಮ್ಯಾಟೊ, ಚಿಲ್ಲಿ, ಜಿಂಜರ್ ಮತ್ತು ಉಪ್ಪು ಅದೆಲ್ಲ ಹಾಕಿ ವಿಸಿಲ್ ಹಾಕೋದಷ್ಟೇ, ಮತ್ತು ಒಂದು ತಡ್ಕ ಕೊಡಬೇಕು. ಇಲ್ಲಿ ನಾನು ಮತ್ತು ಫಿಶ್ ಫ್ರೈ ಮಾಡೋಣ ಅಂತ ಬಂಗಡ ಫಿಶ್ ತೊಗೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಗ್ರೀನ್ ಚಿಲ್ಲಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಉಪ್ಪು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಟೇಸ್ಟಿಗೆ. ಅದನ್ನ ಹಾಕೆಲ್ಲ ಮಿಕ್ಸ್ ಮಾಡಿ ಒಂದು ಫೈನ್ ಪೇಸ್ಟ್ ಮಾಡಿಬಿಟ್ಟು ಫಿಶ್ನ ಅದರ ಜೊತೆ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಒಂದು ಫ್ರೈ ಮಾಡುವವರೆಗೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಡಿನ್ನರ್ಗೆ. ಸೊ ಇಲ್ಲಿ ನನ್ನ ಡಿನ್ನರ್ ರೆಡಿ. ರೈಸ್, ವೈಟ್ ರೈಸ್ ಮಾಡಿದ್ದೀನಿ, ದಾಲ್ ಮತ್ತು ನನ್ನ ಫೇವ್ರೆಟ್ ಫಿಶ್ ಫ್ರೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.